ಸ್ಯಾಂಡಲ್ವುಡ್ನಲ್ಲಿ ಸಲಗ ಅಂತಾನೆ ಕರೆಸ್ಕೊಳ್ಳೋ ದುನಿಯಾ ವಿಜಯ್ ಆಕ್ಟ್ ಮಾಡಿರೋ ಭೀಮಾ ಸಿನಿಮಾ ರಾಜ್ಯದಂತ 400ಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಅದರಲ್ಲೂ ಕ್ಲೋಸ್ ಮಾಡೋ ಪರಿಸ್ಥಿತಿಲಿದ್ದ 18ಕ್ಕೂ ಅಧಿಕ ಥಿಯೇಟರ್ಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲೂ ಭೀಮಾ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಈ ರೌಡಿಸಂ, ಹೊಡೆದಾಟ ಬಡದಾಟಗಳ ಜೊತೆಗೆ ಈ ಸಲನು ಸೋಷಿಯಲ್ ಮೆಸೇಜ್ ಮತ್ತು ಯೂತ್ಸ್ಗಳನ್ನ ನೆನಪಲ್ಲಿ ಇಟ್ಕೊಂಡು ಕತೆ ಮಾಡಿದ್ದಾರೆ ದುನಿಯಾ ವಿಜಯ್. ಅಂಡ್ ಭೀಮಾ ದುನಿಯಾ ವಿಜಯ್ ಡೈರೆಕ್ಷನ್ ಅಲ್ಲಿ ಬಂದಿರೋ 2ನೇ ಸಿನಿಮಾ. ಅವರ ಮೊದಲನೇ ಸಿನಿಮಾ ಸಲಗ ಸೂಪರ್ ಹಿಟ್ ಆಗಿತ್ತು. ಆ ಸಿನಿಮಾದಿಂದ ಸಕ್ಸಸ್ ಕೂಡ ಸಿಕ್ಕಿತ್ತು. ಸೊ ಈಗ ಅವರ 2ನೇ ಡೈರೆಕ್ಷನ್ ಅಲ್ಲಿ ಬಂದಿರೋ ಭೀಮಾ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಜೆಸಿ ರಸ್ತೆ ಪಕ್ಕ ಗ್ಯಾರೇಜ್ ಹತ್ರ ಸುತ್ತಮುತ್ತ ನಡೆಯೋ ಕತೆ ಇದು. ಮೆಕ್ಯಾನಿಕ್ ರಾಮಣ್ಣನ ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಡ್ರ್ಯಾಗನ್ ಮಂಜ ಗಾಂಜಾ ಸಪ್ಲೈಯರ್ ಆಗಿ ಇಡೀ ಏರಿಯಾ ಹುಡುಗರನ್ನ ನಶೆಯಲ್ಲಿ ತೇಲಿಸ್ತಿರ್ತಾನೆ. ಹಿಂಗಾಗಿ ಬೆಳೆದಿರೋ ಮಂಜನ್ನ ಹೇಗ್ ಮಟ್ಟ ಆಗ್ತಾನೆ ಅಂಡ್ ಕಾರ್ಪೊರೇಟ್ ಆಗೋ ಮಂಜನ ಆಸೆ ಈಡೇರುತ್ತಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನ ಡ್ರಗ್ ಅಡಿಕ್ಷನ್ನೇ ಮೇನ್ ಸ್ಟೋರಿ ಆಗಿ ತಗೊಂಡಿದ್ದಾರೆ. ರೌಡಿಸಂ ಮೂಲಕ ರಕ್ತದೋಕುಳಿ ಹರಿಸೋ ಕೆಲಸಗಳು ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಅಂಡ್ ಎಂದಿನಂತೆ ದುನಿಯಾ ವಿಜಯ್ ಆಕ್ಷನ್ ಮೂಲಕನೇ ಈ ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದಾರೆ. ಬರೀ ಡ್ರಗ್ಸ್ ಬಗ್ಗೆ ಅಷ್ಟೇ ಅಲ್ಲ, ವೀಲಿಂಗ್ ಕ್ರೇಜ್ ಬಗ್ಗೆನೂ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಇನ್ನ ಕಷ್ಟಪಟ್ಟು ಸಾಕೋ ತಂದೆ ತಾಯಿಗೆ ಮಕ್ಕಳು ಹೇಗೆಲ್ಲ ನೋವು ಕೊಡ್ತಾರೆ, ಶೋಕಿಗೆ ಬಿದ್ಮೇಲೆ ಯೂತ್ಸ್ಗಳು ಲೈಫ್ನ ಹೇಗೆಲ್ಲ ಹಾಳು ಮಾಡ್ಕೊಂತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಇನ್ನು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲೂ ಡ್ರ್ಯಾಗನ್ ಮಂಜ ಹಾಗೂ ಸೈಕ್ ಸೂರ್ಯ ಕ್ಯಾರೆಕ್ಟರ್ಸ್ ಸಖತ್ತಾಗಿತ್ತು. ಇನ್ನು ಫಸ್ಟ್ ಹಾಫ್ ಅಲ್ಲಿ ಸ್ಟಾರ್ಟಿಂಗ್ ಎಲ್ಲಾ ಕ್ಯಾರೆಕ್ಟರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಜೊತೆಲಿ ಬೆಂಗಳೂರಿನಲ್ಲಿರೋ ಗಲ್ಲಿನ ಅನ್ವೀಲಿಂಗ್ ಮಾಡಿರೋ ರೀತಿ ಚೆನ್ನಾಗಿತ್ತು. ಅಂಡ್ ಒಂದು ಸಾಂಗ್ ಮೂಲಕ ದುನಿಯಾ ವಿಜಯ್ ಎಂಟ್ರಿ ಚೆನ್ನಾಗಿತ್ತು. ಅಂಡ್ ಈ ಗಾಂಜಾ ಮೋಹ ಬೆಂಗಳೂರಿನ ಸ್ಲಮ್ ಯೂತ್ಸ್ಗಳನ್ನ ರೌಡಿಗಳು ಯಾವ ರೀತಿ ಬಳಸ್ಕೊಂತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಇನ್ನ ಸಿನಿಮಾದಲ್ಲಿ ಫಿಲ್ಟರ್ ಇಲ್ದಲೆ ಬೈದಾಡ್ತಾರೆ. ಅಮ್ಮ ಅಕ್ಕ ಅನ್ನೋ ಕೆಟ್ಟ ಮಾತುಗಳನ್ನ ಪದೇ ಪದೇ ಕಿವಿ ಮೇಲೆ ಬೀಳ್ತಾನೆ ಇರುತ್ತೆ. ಇದ್ರ ಜೊತೆಗೆ ಕೆಲವು ಸೀನ್ಸ್ಗಳು ಮತ್ತೆ ಡೈಲಾಗ್ಸ್ಗಳು ಪೇರೆಂಟ್ಸ್ಗೆ ಮುಜುಗರ ತೋರಿಸ್ಬೋದು. ಆದ್ರೆ ಇದೇ ರಿಯಾಲಿಟಿ. ದುನಿಯಾ ವಿಜಯ್ ಅವರು ಯಾವ್ದನ್ನೂ ಮುಚ್ಚುಮರೆ ಮಾಡ್ದಲೆ ಪ್ರೆಸೆಂಟ್ ಅಲ್ಲಿ ಯೂತ್ಸ್ಗಳು ಏನ್ ಮಾಡ್ತಿದ್ದಾರೆ, ಯಾವ ಚಟದಲ್ಲಿ ಇದ್ದಾರೆ, ಇವೆಲ್ಲ ಪರ್ಫೆಕ್ಟ್ ಆಗಿ ತೋರಿಸಿದ್ದಾರೆ. ಇದನ್ನ ನೋಡಿ ಅರ್ಥ ಮಾಡ್ಕೋಬೇಕಾಗಿರೋದು ಚಟದಲ್ಲಿರೋ ಯೂತ್ಸ್ಗಳು ಹಾಗೆ ಪೇರೆಂಟ್ಸ್ಗಳು. ಅಂಡ್ ಈ ಮೂವಿಲಿ ಡ್ರಗ್ಸ್, ರೌಡಿಸಂ, ಒಡಿಬಡಿ ಇಷ್ಟೇ ಅಲ್ಲ, ಲೋಕಲ್ ಕಾಮಿಡಿ ಸೀನ್ಸ್ಗಳು ಕೂಡ ಇದಾವೆ. ಅವು ತುಂಬಾ ಚೆನ್ನಾಗಿತ್ತು. ಹೀರೋಯಿನ್ ಹಾಗೂ ಹೀರೋ ಫ್ರೆಂಡ್ಸ್ದು ಇದರಲ್ಲಿ ಜಾಸ್ತಿ ಏನು ಹೇಳ್ಕೊಳಂಗಿಲ್ಲ. ಬರೀ ಹೀರೋ ಫೈಟ್ ನೋಡೋದು ಅಷ್ಟೇ ಕೆಲಸ ಅವ್ರದ್ದು. ಅಂಡ್ ವಿಲನ್ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವರ ಬ್ಯಾಕ್ಗ್ರೌಂಡ್ ಸ್ಟೋರಿ ಕೂಡ ಇಂಪ್ರೆಸಿವ್ ಆಗಿತ್ತು. ಅಂಡ್ ಪ್ರೀ ಇಂಟರ್ವಲ್ ಸೀನ್ ಕ್ರೇಜಿಯಾಗಿ ವರ್ಕ್ ಆಯ್ತು. ಇನ್ನು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಎಲ್ಲೂ ಬೋರ್ ಫೀಲ್ ಬರ್ದೇ ಇರೋ ತರ ಕತೆನ ಬರ್ಕೊಂಡಿದ್ದಾರೆ. ಆ ಸ್ಕ್ರೀನ್ ಪ್ಲೇ ಆಗ್ಲಿ, ಆ ಡೈಲಾಗ್ಸ್ ಆಗ್ಲಿ, ಆ ಕ್ಯಾರೆಕ್ಟರ್ಸ್ಗಳನ್ನ ಡಿಸೈನ್ ಮಾಡ್ಕೊಂಡಿರೋ ರೀತಿ ಆಗ್ಲಿ, ಸಿನಿಮಾ ಪೂರ್ತಿ ಆಡಿಯನ್ಸ್ನ ಎಂಟರ್ಟೈನ್ ಮಾಡ್ತಾನೆ ಇರುತ್ತೆ. ಅಂಡ್ ಇದ್ರ ಜೊತೆಗೆ ತುಂಬಾ ಬ್ರುಟಲ್ ಸೀನ್ಸ್ಗಳು ಕೂಡ ಇದಾವೆ. ಇನ್ನ ದುನಿಯಾ ವಿಜಯ್ ಸಿನಿಮಾದಲ್ಲಿ ಪ್ರತಿ ಒಬ್ಬರಿಗೂ ಡಿಫ್ರೆಂಟ್ ಅಡ್ಡೆಸರು ಇದ್ದೇ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಅಡ್ಡೆಸರು ಇದಾವೆ. ಅವು ಆಡಿಯನ್ಸ್ಗೆ ಆಲ್ರೆಡಿ ಸಲಗ ಫಿಲಮ್ ಅಲ್ಲೇ ತುಂಬಾ ಇಷ್ಟ ಆಗಿತ್ತು. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ದುನಿಯಾ ವಿಜಯ್ ಸಲಗ ಫಿಲಮ್ ಅಲ್ಲಿ ಹೇಗ್ ಪರ್ಫಾರ್ಮ್ ಮಾಡಿದ್ರೋ ಅದೇ ರೀತಿ ಈ ಸಿನಿಮಾದಲ್ಲೂ ಮಾಡಿದ್ದಾರೆ. ಇನ್ನ ಸೈಕ್ ಸೂರ್ಯ, ಡ್ರ್ಯಾಗನ್ ಮಂಜ, ಶುಂಠಿ, ರಂಗಾಯಣ ರಘು, ಅಚ್ಯುತ್ ಕುಮಾರ್ ಎಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಟ್ ಹೀರೋಯಿನ್ ಕ್ಯಾರೆಕ್ಟರ್ ಅಂಡ್ ಹೀರೋ ಫ್ರೆಂಡ್ಸ್ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ವಿಜುವಲ್ಸ್, ಸಿನಿಮಾಟೋಗ್ರಫಿ, ಕ್ಯಾಮ್ರಾ ವರ್ಕ್, ಪ್ರೊಡಕ್ಷನ್ ವ್ಯಾಲ್ಯೂಸ್, ಎಡಿಟಿಂಗ್ ಎಲ್ಲ ಸೂಪರ್ ಆಗಿದೆ. ಇದರಲ್ಲಿ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ಗಳು ಇರಲಿಲ್ಲ. ಅಂಡ್ ಸಾಂಗ್ಸ್ ಅಂಡ್ BGM ಬಗ್ಗೆ ಹೇಳಂಗೇ ಇಲ್ಲ. ಆಲ್ರೆಡಿ ಫುಲ್ ಸೂಪರ್ ಹಿಟ್ ಆಗಿದಾವೆ ಎಲ್ಲಾ ಸಾಂಗ್ಸ್ಗಳು. ಸೊ ಫೈನಲಿ ಸಿನಿಮಾ ಚೆನ್ನಾಗಿದೆ. ಇವತ್ತಿನ ಅಂಡರ್ ವರ್ಲ್ಡ್, ಡ್ರಗ್ಸ್ ದಂಧೆ, ಅದರಿಂದ ಬಲಿ ಆಗ್ತಿರೋ ಯೂತ್ಸ್ಗಳು, ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅನ್ನೋ ಸಬ್ಜೆಕ್ಟ್ ಒಂದಿಗೆ ಭೀಮಾ ಸಿನಿಮಾ ಕತೆ ಸಾಗುತ್ತೆ. ಅಂಡ್ ಪ್ರೀವಿಯಸ್ಲಿ ಸಲಗ ಸಿನಿಮಾ ಈ ಸಬ್ಜೆಕ್ಟ್ ನ ಮಾಡಿ ಗೆದ್ದಿದ್ದ ದುನಿಯಾ ವಿಜಯ್ ಈ ಬಾರಿ ಮತ್ತೆ ಲೋಕಲ್ ಸ್ಟೋರಿ ಹೇಳೋ ಸಾಹಸ ಮಾಡಿದ್ದಾರೆ. ಈ ಪ್ರಯತ್ನದಲ್ಲಿ ದುನಿಯಾ ವಿಜಯ್ಗೆ ಸಕ್ಸಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ಲ ವರ್ಗದ ಆಡಿಯನ್ಸ್ಗೆ ಇಷ್ಟ ಆಗದೇನೆ ಇರ್ಬೋದು. ಬಟ್ ಲೋಕಲ್ ಬಾಯ್ಸ್ಗಂತೂ ಪಕ್ಕ ಇಷ್ಟ ಆಗುವಂತ ಸಿನಿಮಾ ಇದು, ಅದ್ರಲ್ಲಿ ಡೌಟೇ ಇಲ್ಲ.